ಅಕೀರ ವಾಸ್ತು ಪಕ್ಕ ಕಮರ್ಷಿಯಲ್ ಆರಂ ಅರವಿಂದ್ ಅಂತ ಬ್ಲಾಕ್ ಬಸ್ಟರ್ ಚಿತ್ರಗಳನ್ನ ಕೊಟ್ಟಂತಹ ಅನೀಶ್ ತೇಜಸ್ ಅವರು ಇದೀಗ ಎರಡನೇ ಬಾರಿಗೆ ನಿರ್ದೇಶನದತ್ತ ಮುಖ ಮಾಡ್ತಿರುವಂತದ್ದು. ಲವ್ OTP ಚಿತ್ರದ ಮೂಲಕ ಕನ್ನಡ ಪ್ರೇಕ್ಷಕರನ್ನ ರಂಜಿಸ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಲವ್ OTP ಚಿತ್ರದ ಬಗ್ಗೆ ಮಾತನಾಡಲಿಕ್ಕೆ ನಟ ಅನೀಶ್ ತೇಜಸ್ ಅವ್ರ ನಮ್ಮ ಜೊತೆ ಇದ್ದಾರೆ. ಅವ್ರು ಮಾತಾಡ್ಸೋಣ. ಸರ್, ತಾವು ಎರಡನೇ ಬಾರಿಗೆ ನಟಿಸಿ ನಿರ್ದೇಶನ ಮಾಡ್ತಿರುವಂತ ಲವ್ OTP ಚಿತ್ರ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟ್ರೆಂಡ್ ಸೆಟ್ ಮಾಡ್ತಿದೆ. ಚಿತ್ರದ ಬಗ್ಗೆ ಹೇಳೋಣ. ಲವ್ OTP ಸಿನಿಮಾ ಸೆಕೆಂಡ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇದ್ದೀನಿ. ಈ ಪಾಯಿಂಟ್ ನನಗೆ ತುಂಬಾ ಎಕ್ಸೈಟ್ ಅನ್ಸಿತ್ತು ಬರ್ದಾಗ್ಲೇನೆ. ಎಕ್ಸೈಟ್ ಏನಕ್ಕೆ ಅನ್ಸುತ್ತೆ, ಇವಾಗ ನಿಮಗಾಗಿರ್ಬೋದು ಇಲ್ಲ ನೋಡೋ ಪ್ರೇಕ್ಷಕರಿಗೆ 100% ಇಲ್ಲಿ ಬರುವ ಒಂದಷ್ಟು ಸೀನ್ಗಳು ಅರೆ ನನ್ನ ಸೀನ್ಗಳೇ, ನಾನು ನನ್ನ ಲೈಫಲ್ಲಿ ಇಲ್ಲ ನಾನು ಲವ್ ಮಾಡೋವಾಗ ನಾನು ಇದನ್ನ ಕನೆಕ್ಟ್ ಆಗಿದ್ದೀನಿ ಅನ್ನೋದು 100% ಒಂದಷ್ಟು ಪಾಯಿಂಟ್ಸ್ ಅಲ್ಲಿ ಅನ್ಸುತ್ತೆ. ಸೊ ಈ ಸಬ್ಜೆಕ್ಟ್ ಮತ್ತೆ ತಗೊಂಡಾಗ ಐ ವಾಸ್ ವೆರಿ ಎಕ್ಸೈಟೆಡ್. ಇದು ಪಕ್ಕ ಎಲ್ಲ ವರ್ಗದ ಜನಕ್ಕೂ ರೀಚ್ ಆಗುತ್ತೆ, ಎಲ್ಲ ವರ್ಗದ ಜನಕ್ಕೂ ಒಂದು ಏನೋ ಆಪ್ಟ್ ಆಗಿರುವಂತ ಒಂದು ಸಬ್ಜೆಕ್ಟ್ ಅನಿಸ್ತು. ಮೊದಲನೇ ಚಿತ್ರ ನಿರ್ದೇಶಿಸಿದಂತ ರಾಮಾರ್ಜುನ ಕೂಡ ಒಂದು ಡಿಫ್ರೆಂಟ್ ಆಂಗಲ್ ನ ಚಿತ್ರವಾಗಿತ್ತು. ಲವ್ OTP ಚಿತ್ರದ ಬಗ್ಗೆ ಸಾಕಷ್ಟು ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಚಿತ್ರದ ತಾರಾಂಗಣ ಆಗಿರ್ಬೋದು, ನಾಯಕ ನಟ ನಟಿಯರ ಪರಿಚಯ ಆಗಿರ್ಬೋದು, ಒಟ್ಟಾರೆ ನಿಮ್ಮ ಚಿತ್ರತಂಡದ ಪರಿಚಯ ಮಾಡ್ಕೊಳ್ಳೋಣ. ರಾಮಾರ್ಜುನ ವಾಸ್ ಅನ್ ಆಕ್ಷನ್ ಬ್ಲಾಕ್ ಅದು. ಸೊ ನನಗೆ ಡೈರೆಕ್ಷನ್ ಅಲ್ಲಿ ನಾನು ಒಂದೇ ಜಾನರ್ ಅಲ್ಲಿ ಮಾಡಬೇಕು ಅನ್ನೋದು ಇರ್ಲಿಲ್ಲ. ಅಂದ್ರೆ ಎಲ್ಲ ಜಾನರ್ ನಾನು ಟ್ರೈ ಮಾಡಬೇಕು. ಸೊ ಲವ್ OTP ಬಂದು ಕೂಡಲೇ ಸೊ ಇದು ಒಂಥರ ಒಂದು ರಾಮ್ ಕಾಮ್. ಈ ಇತ್ತೀಚೆಗೆ ಈ ತರ ಒಂದು ರೊಮ್ಯಾಂಟಿಕ್ ಕಾಮಿಡಿ ಈ ಪಾಯಿಂಟ್ ಇಟ್ಕೊಂಡು ಬಂದಿಲ್ಲ ಅಂತ ನನಗನ್ಸುತ್ತೆ. ಅದು ಚಿತ್ರ ನೋಡಿದ ಮೇಲೆ ಪ್ರೇಕ್ಷಕರು ಹೇಳ್ಬೇಕು. ಯಾವಾಗ್ಲೂ ನಾವ್ ಅನ್ಕೊಂಡಿರ್ತೀವಿ ಅದು ಹೊಸ ಪಾಯಿಂಟ್ ಅಂತ, ಅದು ಬಂದಾದ್ಮೇಲೆ ಜನ ನಾವು ನೋಡಿದೀವಿ ಅಂತ. ಸೊ ನನಗನ್ಸುತ್ತೆ ಇದು ಒಂದು ಹೊಸ ಇದು ಆಡಿಯನ್ಸ್ಗೆ. ಸೊ ಇದರಲ್ಲಿ ನಾಯಕಿ ಪಾತ್ರ ಆಗಿ ಆರೋಹಿ ಅವ್ರು ಮಾಡಿದ್ದಾರೆ, ಮತ್ತೆ ಜಾನ್ವಿಕಾ ಇಬ್ರು ಮಾಡಿದ್ದಾರೆ, ಇಬ್ರು ಹೀರೋಯಿನ್ಸ್ ಇದ್ದಾರೆ. ತಂದೆ ಪಾತ್ರದಲ್ಲಿ ರಾಜು ಕನಕಾಲ್ ಅವ್ರು ಮಾಡಿದ್ದಾರೆ, ತಾಯಿ ಪಾತ್ರದಲ್ಲಿ ಪ್ರಮೋದಿನಿ ಅವರು, ಇನ್ನೊಂದು ತಾಯಿ ಪಾತ್ರದಲ್ಲಿ ಹೀರೋಯಿನ್ ತಾಯಿ ಪಾತ್ರದಲ್ಲಿ ತುಳಸಿ ಅಮ್ಮ ಮಾಡಿದ್ದಾರೆ. ಸೊ ಈ ತರ ಒಂದಷ್ಟು ಕ್ಯಾರೆಕ್ಟರ್, ಫ್ರೆಂಡ್ ಕ್ಯಾರೆಕ್ಟರ್ ಅಲ್ಲಿ ನಾಟ್ಯ ಅವ್ರು ಮಾಡಿದ್ದಾರೆ. ಸೊ ಇವರೆಲ್ಲ ಸೇರಿ ಒಂದೊಳ್ಳೆ ಔಟ್ಪುಟ್ ಇಟ್ಕೊಂಡು ನವೆಂಬರ್ 14ಕ್ಕೆ ಸಿನಿಮಾ ಬಿಡುಗಡೆಗೆಲ್ಲ ಸಜ್ಜು ಮಾಡ್ಕೊಂಡಿದ್ದೀವಿ. ಇಡೀ ರಾಜ್ಯಾದ್ಯಂತ ಎಷ್ಟು ಚಿತ್ರಮಂದಿರಗಳಲ್ಲಿ ತೆರೆ ಕಾಣ್ತದೆ? ನಾನು ಈ ಥಿಯೇಟರ್ಗಳು ಭಾರಿ ಇರಬೇಕು, ಇಷ್ಟು ನಂಬರು, ನಾವು 200 ನಂಬರಲ್ಲಿ ಹಾಕ್ತಿದ್ವಿ, 300 ನಂಬರ್, ಇದನ್ನ ಬಿಲೀವ್ ಮಾಡಲ್ಲ. ಹಾಕೋ ಸೆಂಟ್ರಲ್ಲಿ ಜನ ಬರ್ತಿದಾರ ಇಲ್ವಾ ಅಂತ ನಾನು ಬಿಲೀವ್ ಮಾಡ್ತೀನಿ ಅಷ್ಟೇ. ಸೊ ಮ್ಯಾಕ್ಸಿಮಮ್ ಎಲ್ಲ ಏರಿಯಾಲು ಕವರ್ ಆಗೋ ಥರ ಸೆಂಟರ್ಸ್ ಅಂತೂ 100% ಇರುತ್ತೆ. ನಾನು ಇವತ್ತು ಮೈಸೂರು ಬಂದು ಪ್ರಮೋಟ್ ಮಾಡ್ತಿರೋ ಉದ್ದೇಶ ಏನಂದ್ರೆ, ನನ್ನ ಆರಂ ಅರವಿಂದ್ ಸ್ವಾಮಿ ಆಗಿರ್ಬೋದು ಲಾಸ್ಟ್ ಇಯರ್ ರಿಲೀಸ್ ಆಗಿತ್ತು, ತುಂಬಾ ಹೌಸ್ಫುಲ್ ಶೋಸ್ ನೋಡಿದ್ವಿ. ಬೆಂಗಳೂರು ನಂತರ ತುಂಬಾ ಹೌಸ್ಫುಲ್ಸ್ ನೋಡಿದ್ದು ಮೈಸೂರಲ್ಲಿ. ಸೊ ನಾನು ಅವರಲ್ಲಿ ಕೇಳ್ಕೊಳೋದು ಒಂದೇ, ಸೊ ನಿಮ್ಗೆ ಆ ಕ್ರೆಡಿಬಿಲಿಟಿ ಅಂದ್ರೆ ಉಳಿಸ್ಕೊಂಡಿದ್ದೆ ನಾನು. ಆರಂ ಅರವಿಂದ್ ಸ್ವಾಮಿ, ನೀವು ನನ್ನ ಸಿನಿಮಾ ಬಂದು ನೋಡಿದಾಗ ನಿಮ್ಗೆ ಯಾವತ್ತು ಬೇಜಾರು ಮಾಡಿ ನಾನು ಕಳ್ಸಿಲ್ಲ. ಸೊ 100% ಈ ಸಿನಿಮಾನು ಅಷ್ಟೇ, ನಿಮ್ಗೆ ಯಾವುದೇ ಬೇಜಾರು ಮಾಡಿಸಲ್ಲ, ನಗ್ನಗ್ತಾ ಬಂದು ನೋಡಿ ಎಂಜಾಯ್ ಮಾಡುವಂತ ಒಂದು ಸಿನಿಮಾ ಕೊಡ್ತೀನಿ ಅನ್ನೋ ಒಂದು ಪ್ರಾಮಿಸ್ ಮಾಡ್ತೀನಿ ಮೈಸೂರು ಜನತೆ. ಈ ಆಕ್ಷನ್ ಮತ್ತೆ ಡೈರೆಕ್ಷನ್ ಒಂದಷ್ಟು ಡಿಫ್ರೆನ್ಸ್ಗಳು ಏನ್ ಕಾಣ್ತದೆ ಸರ್? ಆದ್ರೆ ನಮ್ಗೆ ಸಿನಿಮಾಗಳಲ್ಲಿ ಯೂಶಲಿ ಕೇಳ್ತಾರೆ 2 ಮಾಡ್ತಿದ್ರಲ್ಲ ಏನು ಅಂತ. ನನಗೆ ಅದೇನು ಅನ್ಸಲ್ಲ. ಬಿಕಾಸ್ ನಾವು ಪ್ರತಿ ಬಿಫೋರಲ್ಲೂ ಅಷ್ಟೇ ಇವೆಲ್ಲವೂ ಮಾಡ್ಕೊಂಡ್ ಬಂದಿರೋದ್ರಿಂದ ಸಿನಿಮಾ ಕೆಲಸ ಅಂತ ಬಂದಾಗ ಎಲ್ಲವೂ ಮಾಡೋ ಅಭ್ಯಾಸ ನಮ್ಗೆ. ಬರೀ ಆಕ್ಟರ್ ಆಗಿದ್ಬಿಟ್ಟು ಬಂದು ಫ್ರೇಮ್ ಮುಂದೆ ಕ್ಯಾರಮನಲ್ಲಿ ಕೂತೋ ಬ್ಯಾಚ್ ಅಂತೂ ಅಲ್ಲ. ಸೊ ನನಗೇನು ಅದು ಏನು ರಿಸ್ಕ್ ಅನ್ಸಲ್ಲ, ಇಲ್ಲ ಅಂದ್ರೆ ಬರ್ಡನ್ ಅನ್ಸಲ್ಲ. ಯಾಕಂದ್ರೆ ನಾನು ಇಷ್ಟಪಟ್ಟು ಮಾಡಿರೋದ್ರಿಂದ ನನಗೆಲ್ಲವೂ ಖುಷಿ ಇದೆ. ತಮ್ಮ ಮೊದಲ ಚಿತ್ರಕ್ಕೆ ಪೋಸ್ಟರ್ ಪುನೀತ್ ರಾಜ್ಕುಮಾರ್ ಅವರು ಒಂದು ಹಾಡನ್ನ ಹಾಡ್ಕೊಟ್ಟಿದ್ರು, ದೊಡ್ಡ ಮಟ್ಟದ ಹಿಟ್ಟನ್ನ ಕೊಡ್ತು. ಈ ಸಂದರ್ಭದಲ್ಲಿ ಅವರನ್ನ ನೆನ್ಪು ಮಾಡ್ಕೊಳ್ಳೋದಾಗ ಅಫ್ಕೋರ್ಸ್ ಎಲ್ಲಿ ಟ್ಯಾಲೆಂಟ್ ಇದೆ ಅಲ್ಲಿ ಅಪ್ಪು ಸರ್ ಬ್ಲೆಸ್ಸಿಂಗ್ಸ್ ಆಗಿರ್ಬೋದು, ಸಪೋರ್ಟು ನನಗೆ ಎಲ್ಲ ಕನ್ನಡ ಚಿತ್ರರಂಗದಲ್ಲಿ ಎಷ್ಟೋ ಜನತೆಗೆ, ಎಷ್ಟೋ ನ್ಯೂ ಕಮರ್ಸ್ಗೆ ಅದಿತ್ತು. ಸೊ ಅಪ್ಪು ಸರ್ ಬ್ಲೆಸ್ಸಿಂಗ್ಸ್ ಇಡೀ ಕನ್ನಡ ಜನತೆ ಮೇಲೆ, ಕನ್ನಡ ಸಿನಿಮಾ ರಂಗದ ಮೇಲೆ ಯಾವಾಗ್ಲೂ ಇದ್ದೇ ಇರುತ್ತೆ. ಈ ಲವ್ OTP ಚಿತ್ರದ ಮೂಲಕ ಸಿನಿ ಪ್ರೇಕ್ಷಕರಿಗೆ ಏನ್ ಹೇಳಲಿಕ್ಕೆ ಹೊರಟಿದ್ದೀರಾ? ನಾನು ಸಂದೇಶ ಕೊಡಲ್ಲ, ಇಲ್ಲ ಅವ್ರು ಕೊಡೋ 100 ರೂಪಾಯಿ 150 ರೂಪಾಯಿಗೆ 2 ಅವರು ನಗಿಸಿ ಅಳಿಸಿ ಒಂದೊಳ್ಳೆ ಸಿನಿಮಾ ನೋಡಿದೆ ಗುರು, ನನ್ನ ಬೈಕೊಂಬರೋಂಥ ಸಿನಿಮಾ ಅಂತ ಅನಿಷ್ಟ ತೆಗಿಲ್ಲ. ಆ ಥರ ಪೊಸಿಷನ್ ಬಂದ್ರೆ ನಾನು ಸಿನಿಮಾ ಬಿಡ್ತೀನಿ ಹೊರತು ನನ್ನ ಬೈಕೊಂಡು ಅಪ್ಪ ಏನು ಕೆಟ್ಟ ಸಿನಿಮಾ ಈ ಥರ ನಾನು ಯಾವತ್ತೂ ನಾನು ಸಿನಿಮಾ ಮಾಡಲ್ಲ. ಸೊ ಅವ್ರು ಕೊಡೋ ದುಡ್ಡಿಗೆ 100% ಅವ್ರು ಎಂಜಾಯ್ ಮಾಡ್ಕೊಂಡು ಹೋಗೋ, ತೃಪ್ತಿಯಿಂದ ಆಚೆ ಹೋಗೋ ಸಿನಿಮಾ ಅಂತೂ ಕೊಡ್ತೀನಿ ಅನ್ನೋ ಒಂದು ಹೇಳ್ತೀನಿ ನಾನು. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗ ಕಂಬ್ಯಾಕ್ ಆಗಿದೆ. ಸಾಕಷ್ಟು ಸದಭಿರುಚಿಯ ಚಿತ್ರಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಜನ ಕೈ ಹಿಡಿತಾರೆ ಅನ್ನೋದಕ್ಕೆ ಕಾಂತಾರ, ಸೂಫ್ರಮ್ ಶೋ ಅಂತ ಒಂದು ಸಾಲಿನಲ್ಲಿ ಲವ್ OTP ಕೂಡ ಅಂದ್ರೆ ಸಿನಿಮಾಗೆ ಏನ್ ಬೇಕೋ ಸಿನಿಮಾ ತಗೊಳುತ್ತೆ.
ಅಫ್ಕೋರ್ಸ್ ಎಲ್ಲ ಸಿನಿಮಾ ಮೇಕರ್ಗೂ ನನ್ನ ಸಿನಿಮಾನು ಅಲ್ಲಿ ಹೋಗ್ಬೇಕು ಅನ್ನೋದೇ ಆಸೆ. ಯಾರಿಗೂ ಇಲ್ಲಪ್ಪ ಇದು ಬೇಸಿಕ್ ಬಂದ್ರೆ ಸಾಕಂತ ಯಾರಿಗೂ ಇರಲ್ಲ. ಯಾವತ್ತು ಪ್ರತಿ ಕಷ್ಟಪಡೋ ಜೀವಿಗೂ ಏನಿರುತ್ತೆ ಅಂದ್ರೆ ನಂದು ದೊಡ್ಡದ ಮಟ್ಟಿಗೆ ಹೋಗ್ಲಿ ಅನ್ನೋದೇ ಆಸೆ ಪಡ್ತಾರೆ. ಸೊ ಸಿನಿಮಾ ತಾಕತ್ತೇನಿದೆ ಸಿನಿಮಾ ತಗೊಳುತ್ತೆ. ಅದು ಇವತ್ತು ನಾವು ಪ್ರಿಡಿಕ್ಟ್ ಮಾಡೋದಲ್ಲ, 14ನೇ ತಾರೀಕು ಜನ ನೋಡಿ ಅದ್ರ ತೀರ್ಪು ಇಲ್ಲಾಂದ್ರೆ ಅದನ್ನ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ಬೇಕಂತ ಅವ್ರು ಡಿಸೈಡ್ ಮಾಡ್ತಾರೆ. ಸೊ ಅವ್ರ ಡಿಸಿಷನ್ಗೆ ನಾವು ಕಾತುರದಿಂದ ಕಾಯ್ತಿರ್ತೇವೆ ಅಷ್ಟೇ. ಈ ಪ್ರಮೋಷನ್ ಎಲ್ಲ ಯಾವ ರೀತಿ ನಡೀತಾ ಇದೆ? ನಾನು ಇದು ತೆಲುಗು ಕನ್ನಡ ಎರಡರಲ್ಲೂ ಇರೋದ್ರಿಂದ ತುಂಬಾ ಬಿಸಿ ಸ್ಕೆಡ್ಯೂಲ್ ಅಲ್ಲೇ ನಡೀತಿದೆ. ಸೊ ಇವತ್ತು ಬಿಡುವಿರೋದ್ರಿಂದ ಓಕೆ ಮೈಸೂರು ಕವರ್ ಮಾಡಲೇಬೇಕು, ಮೈಸೂರು ತುಂಬಾ ಇಂಪಾರ್ಟೆಂಟ್ ಅಂತ ನನಗೆ ಪರ್ಸನಲಿ ಗೊತ್ತಿರೋದ್ರಿಂದ ನಾನೇ ಫೋನ್ ಮಾಡಿಲ್ಲ, ಮೈಸೂರಲ್ಲಿ ಇವತ್ತು ಕವರ್ ಮಾಡ್ಬಿಡೋಣ, ಎಲ್ಲ ಪ್ರಮೋಷನ್ಸ್ ಮಾಡೋಣ ಅಂತ ಮೈಸೂರಿಗೆ ಬಂದ್ವಿ. ಮೈಸೂರು ಅಂತ ತಕ್ಷಣ ತಮ್ಗೆ ನೆನಪು ಬರುವಂತದ್ದು ಸಾಕಷ್ಟು. ನಮ್ಮೇಲೊಂದಿನ ನನ್ನ ಫಸ್ಟ್ ಶಾರ್ಟ್ ಇಲ್ಲ ನಾನು ಫಸ್ಟ್ ಹೀರೋ ಆಗಿ ಆಕ್ಟ್ ಮಾಡಿರೋ ಫಸ್ಟ್ ಶಾರ್ಟ್ ಇಲ್ಲೇ ಮಾಡಿದ್ ನಾನು. ಇಲ್ಲ ನಮ್ಮೇರ್ಲೊಂದಿನ ಇಲ್ಲೇ ಮಾಡಿದ್ ನಾನು. ಸೊ ನನಗೆ ಮೈಸೂರು ನಂಟು ಅದು ನೆನಪಾಗುತ್ತೆ. ಸೊ ಇಲ್ಲೇ ಉಳ್ಕೊಂಡಿದ್ದು, ನಾವು ಇಲ್ಲೇ ಮಾಡಿದ್ದು. ಸೊ ಆ ನೆನಪು ನನ್ಗೆ ಯಾವಾಗ್ಲೂ ಇದಾಗುತ್ತೆ. ಈ ಚಿತ್ರದಲ್ಲಿ ಒಂದು ಡಿಫ್ರೆಂಟ್ ಆಗಿ ಏನಾದ್ರು ಅನೀಶ್ ತೇಜಸ್ ಅವ್ರನ್ನ ಕಾಣ್ಬೋದಾ? ಅಂದ್ರೆ ಇವಾಗ ಆ ರೊಮ್ಯಾಂಟಿಕ್ ಕಾಮಿಡಿ ಇಲ್ಲ ಅಂದ್ರೆ ಈ ತರ ಒಂದು ಪಾತ್ರ ಮಾಡಿಲ್ಲ, ಅಂದ್ರೆ ಪರ್ಫಾರ್ಮೆನ್ಸ್ ಅಂತಲ್ಲ, ಈ ತರ ಒಂದು ಲೈನ್ ಇಟ್ಕೊಂಡು ಬಂದಿಲ್ಲ ನಾನು. ಹೊಸ ತರದ ಒಂದು ಲೈನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗಿನ ಚಿತ್ರರಂಗ ಒಂದಷ್ಟು ಪ್ಯಾನ್ ಇಂಡಿಯಾ ಚಿತ್ರಗಳು, ಬೇರೆ ಬೇರೆ ಭಾಷೆಗಳಲ್ಲಿ ಚಿತ್ರಗಳನ್ನ ರಿಲೀಸ್ ಮಾಡ್ಲಿಕ್ಕೆ ಸಾಕಷ್ಟು ಜನ ಮುಂದಾಗ್ತಾ ಇದ್ದಾರೆ. ಇದೇ ರೀತಿ ಕಾನ್ಸೆಪ್ಟ್ ಇದೆಯಾ ಅಂದ್ರೆ ನಾವು ಅಟ್ ಎ ಟೈಮ್ 2 ಲ್ಯಾಂಗ್ವೇಜ್ ಶೂಟ್ ಮಾಡಿದ್ವಿ, ಅದು ತೆಲುಗು ಮತ್ತೆ ಕನ್ನಡ. ಅದು ಬಿಟ್ಟು ನಾವು ಬೇರೆ ಭಾಷೆ ರಿಲೀಸ್ ಮಾಡ್ತಿಲ್ಲ. ನಾನು ಯಾವತ್ತೇನಂದ್ರೆ ನಾನು ಪ್ಯಾನ್ ಇಂಡಿಯಾ ಆಗ್ಬೇಕು ಅಂತ ಪ್ರಯತ್ನ ಪಡಲ್ಲ. ಅಂದ್ರೆ ಈ ಸಿನಿಮಾ ತಾಕತ್ತ ಆ ಸಿನಿಮಾನೇ ತಗೊಳುತ್ತೆ ಅಂತೀನಿ ನಾನು. ಇದಕ್ಕೆ ಏನ್ ಬೇಕೋ ಅದೇ ತಗೊಳುತ್ತೆ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತೀವಿ ನಾವು. ಅಂದ್ರೆ ಇವಾಗ ಈ 2 ಲ್ಯಾಂಗ್ವೇಜ್ ಅಲ್ಲಿ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಬಂದಾಗ ಆಟೋಮೆಟಿಕಲಿ ನಮಗೆ ಕಾಲ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ರಾಜ್ಯದಿಂದ. ಸೊ ಸಿನಿಮಾಗೆ ಏನ್ ತಾಕತ್ತಿದೆ ಅದು November 14th ಅದ್ರ ರೂಪ ಅದೇ ಪಡ್ಕೊಳ್ಳುತ್ತೆ ಅಂತ ಹೇಳ್ತೀನಿ. ಈ ಚಿತ್ರದ ಮೂಲಕ ಅನೀಶ್ ತೇಜಸ್ ಅವ್ರನ್ನ ಮತ್ತಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಂತ ಸಿನಿ ಪ್ರೇಕ್ಷಕರು ಅಂತ ಒಂದು ದೊಡ್ಡ ಹಿಟ್ಟಿಗೋಸ್ಕರ ಕಾಯ್ತಾ ಇದ್ದೀರಾ? 100% ಪ್ರತಿ ಸಿನಿಮಾ ಹಸಿವು ಅದೇ, ಪ್ರತಿ ಸಿನಿಮಾದ ಪ್ರಯತ್ನ ಅದೇ, ಪ್ರತಿ ಸಿನಿಮಾದ ಇದು. ಸೊ ಅದಾಗ್ಲೇಬೇಕು ಅಂತಾನೆ ನಾವು ಕಷ್ಟಪಡೋದು, ಅದಕ್ಕೆ ಅಂತ ಇದು ಪಡೋದು. ಅಲ್ಟಿಮೇಟ್ಲಿ ಅದು ನಮ್ಮ ಕೈಯಲ್ಲಿ ಇಲ್ಲ, ಪ್ರಯತ್ನ ಅಷ್ಟೇ ನಮ್ಮದು, ಫಲ ದೇವ್ರದು ಮತ್ತೆ ಪ್ರೇಕ್ಷಕರದು ಅಂತೀವಲ್ಲ. ಸೊ ಅದು ಫಲ ಅವ್ರು ಕೊಡ್ತಾರೆ. November 14ಕ್ಕೆ ನಾವು ಅನ್ಕೊಂಡಿರೋ ಕನಸು ಅವ್ರಿಗೆ ಎಷ್ಟು ಮಟ್ಟಿಗೆ ರೀಚ್ ಆಗುತ್ತೆ, ಇಲ್ಲಾಂದ್ರೆ ಅವ್ರು ಎಷ್ಟು ಮಟ್ಟಿಗೆ ಅದನ್ನ ರಿಸೀವ್ ಮಾಡ್ಕೊಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕನ್ನಡ ಚಿತ್ರಗಳು ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಸಕ್ಸಸ್ ಅನ್ನ ಕಾಣ್ತಾ ಇದೆ. ಅದೇ ಸಾಲಿನಲ್ಲಿ ಲವ್ OTP ಕೂಡ ಹೋಗ್ಲಿ ಅನ್ನೋದು ನಮ್ಮ ಕೂಡ ಆಶಯ. ಥ್ಯಾಂಕ್ ಯು. ಆ ನಿಟ್ಟಿನಲ್ಲಿ ಪ್ರೇಕ್ಷಕರು ಕನ್ನಡ ಚಿತ್ರವನ್ನ ಹೆಚ್ಚಾಗಿ ನೋಡುವಂತ ನಿಟ್ಟಿನಲ್ಲಿ ಆಡಿಯನ್ಸ್ ನ ಯಾವ ರೀತಿ ಕೇಳ್ತಾರೆ? ಯಾವತ್ತು ಸಿನಿಮಾ ಚೆನ್ನಾಗಿದ್ದು ಥಿಯೇಟರ್ ಅಲ್ಲಿ ಸೋತಿದೆ ಅನ್ನೋ ಎಕ್ಸಾಂಪಲ್ ನಾನು ತಗೊಳೋದಿಲ್ಲ. ಎಲ್ಲೋ ನಾವು ಪ್ರಮೋಷನ್ ಅಲ್ಲಿ ಸೋತಿರ್ತೀವಿ, ಇಲ್ಲ ರೀಚ್ ಮಾಡೋದ್ರಲ್ಲಿ ಸೋತಿರ್ತೀವಿ. ಇವೆಲ್ಲವೂ ಕರೆಕ್ಟ್ ಆಗಿ ಸಿನಿಮಾ ಚೆನ್ನಾಗಿದ್ರೆ 100% ಪ್ರೇಕ್ಷಕರು ಬಂದೇ ಬರ್ತಾರೆ. ನಾವು ಸಬು ಬೇಳ್ಕೊಂಡು ಇಲ್ಲ ಬರ್ಲಿಲ್ಲ ಅಂತ ಹೇಳೋದಿಲ್ಲ. ಸಿನಿಮಾ ಚೆನ್ನಾಗಿದ್ರೆ, ನೀವೊಂದು ಸಿನಿಮಾ ನೋಡ್ಕೊಂಡ್ ಬಂದ್ರೆ ಸುಮ್ನಿರಲ್ಲ, ನಿಮ್ ಫ್ರೆಂಡ್ಸ್ಗೆ ಹೇಳ್ತೀರಾ ನಾನು ನೋಡ್ದೆ ಮಗ ಚೆನ್ನಾಗಿತ್ತು, ಇಲ್ಲ ಹೋಗುರು ಅಂತ. ಸೊ ಯಾವತ್ತು ಅದನ್ನ ಬಿಲೀವ್ ಮಾಡ್ತೀನಿ. ಸಿನಿಮಾನ ರೀಚ್ ಮಾಡೋ ಪ್ರಯತ್ನ ಮಾಡ್ತಿದ್ದೀವಿ. ಆದಷ್ಟು ನಿಮ್ಗಳ ಮುಖಾಂತರ ಎಲ್ಲೆಲ್ಲಾಗುತ್ತೆ, ನಿಮ್ಮಿಂದ 100 ಜನ 1000 ಜನ ರೀಚ್ ಅಂದ್ರೆ ರೀಚೇ ಅದು. ಸೊ ಆ ಪ್ರಯತ್ನದಲ್ಲಿ ಇದೀವಿ. 100% ಕಂಟೆಂಟ್ ಅವ್ರಿಗೆ ಇಷ್ಟ ಆದ್ರೆ, ನಾನೇನ್ ಹೇಳ್ತೀನಿ ಅಂದ್ರೆ ನನ್ನ ಮಾತು ಯಾವ್ದು ಬಿಲೀವ್ ಮಾಡಲ್ಲ ಆಡಿಯನ್ಸ್. ಒಬ್ಬ ಆಡಿಯನ್ ಮಾತೆ ಇನ್ನೊಬ್ಬ ಆಡಿಯನ್ ಬಿಲೀವ್ ಮಾಡೋದು, ಅವ್ನ ಫ್ರೆಂಡ್ ಮಾತೆ ಕೇಳೋದು, ಅವ್ನ ಫ್ರೆಂಡ್ ಮಾತು ಡೌಟ್ ಅಲ್ಲೇ ಕೇಳ್ತಾನೆ. ಸೊ ಆ ಸಿಚುವೇಶನ್ ಇದ್ದಾಗ ಅವ್ನ ಫ್ರೆಂಡ್ ಇಲ್ಲಾಂದ್ರೆ ಇನ್ನೊಬ್ಬ ಆಡಿಯನ್ ಬಂದು ಈ ಸಿನಿಮಾ ಚೆನ್ನಾಗಿದೆ ಅಂದಾಗ 100% ಆ ಸಕ್ಸಸ್ ನಮಗೆ ಸಿಗುತ್ತೆ. ಫಿಲ್ಮ್ ನ ಸಾಂಗ್ಸ್ ಮತ್ತೆ ಸ್ಟೋರಿ ಬಗ್ಗೆ ಹೇಳೋದು. ಸಾಂಗ್ಸ್ ಬಂದು ಆನಂದ್ ರಾಜ ವಿಕ್ರಮ್ ಅಂತ ನನ್ನ ರಾಮಾರ್ಜುನ ಬೆಂಕಿ ಎಲ್ಲ ಮಾಡಿದ್ರು. ಸೊ 6 ಸಾಂಗ್ ಇದೆ, ಈಗ ಒಂದು 2 ಸಾಂಗ್ ರಿಲೀಸ್ ಮಾಡಿದೀವಿ. ಚೆನ್ನಾಗಿ ಎಲ್ಲ ರಿಸೀವ್ ಮಾಡ್ಕೊಂಡಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಸಾಂಗ್ಸ್ ಕೂಡ ಸಾಕಷ್ಟು ಆಡಿಯನ್ಸ್ ಬಾಯಲ್ಲಿ ಗುನುಗ್ತಾ ಇದ್ದಾರೆ. ಸಾಂಗ್ ಮತ್ತೆ ಕೇಳ್ಬೇಕು. ಅದೇ ಸಾಂಗ್ಸ್ ಆಗಿರ್ಬೋದು, ಟ್ರೈಲರ್ ಆಗಿರೋದು ಟ್ರಂಪ್ ಕಾರ್ಡ್ ಯಾವತ್ತು ಸಿನಿಮಾಗೆ, ಅದು ಫಸ್ಟ್ ಇಷ್ಟ ಆದ್ರೆ ಜನ ಥಿಯೇಟರ್ಗೆ ಬರೋದು. ಆ ನಿಟ್ಟಿನಲ್ಲಿ ನಾವು ದಿನೇ ಒಂದಷ್ಟು ಆಡಿಯನ್ಸ್ಗೆ ರೀಚ್ ಆಗ್ತಾ ಇರೋದು ಖುಷಿ ಇದೆ. ಈ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಚಿತ್ರ ತೆರೆ ಕಾಣ್ತಿರೋದು ಎಲ್ಲೋ ಒಂದ್ ಕಡೆ ಅದು ಕೂಡ ಪ್ಲಸ್ ಪಾಯಿಂಟ್. 100% ಸರ್. ನಾವು ಅದೇನಂತ ಒಪ್ಪಿಸಲ್ಲ, ನವೆಂಬರ್ ತಿಂಗಳಲ್ಲಿ ಮಾತ್ರ ಕನ್ನಡನ ನಾವು ಇದು ಮಾಡೋದಲ್ಲ. ಸೊ ಪ್ರತಿದಿನ ಕನ್ನಡಿಗರಾದ್ಮೇಲೆ ಕನ್ನಡ ರಾಜ್ಯೋತ್ಸವನೇ ಅಂತೀನಿ ನಾನು. ಸೊ ನಮಗೆ ನವೆಂಬರ್ ತಿಂಗಳಲ್ಲಿ ಹಂಗ್ ತಗೊಂಡ್ರೆ ಅಫ್ಕೋರ್ಸ್ ವೆರಿ ಹ್ಯಾಪಿ. ಅಂತಿಮ ಪ್ರೇಕ್ಷಕರಿಗೆ ಯಾವ ರೀತಿ? ಅದೇ ನಾನು ಹೇಳಿದ್ನಲ್ಲ, ನನ್ನ ಮಾತು ಏನು ಬಿಲೀವ್ ಮಾಡಬೇಡಿ. ನಿಮ್ಮ ಫ್ರೆಂಡೋ ಇಲ್ಲ ಇನ್ನೊಬ್ರು ಯಾರ್ಯಾರು ಲವ್ OTP ಸಿನಿಮಾ ನೋಡ್ತಾರ
ಅವ್ರ ಮಾತು ಬೆಲಿ ಮಾಡ್ಕೊಂಡು ಸಿನಿಮಾ ಮಾಡಿ. ನಾನು ಒಂದು ಹೇಳ್ತೀನಿ ಏನಂದ್ರೆ, ಇಷ್ಟು ಹೌಸ್ಫುಲ್ ಆಯ್ತಲ್ಲ ಮೈಸೂರಲ್ಲಿ. ಸೊ ಆ ಆಡಿಯನ್ಸ್ ನಮ್ಮ ಆರಾಮ್ ಅರವಿಂದ್ ಸ್ವಾಮಿ ನೋಡಿರೋ ಆಡಿಯನ್ಸ್, ನೀವು ಮೊದಲನೇ ಪ್ರೇಕ್ಷಕರಾಗಿ ಬನ್ನಿ. ಬಿಕಾಸ್ ನಿಮಗೆ ಅನೀಶ್ ಏನಂತ ಗೊತ್ತು, ಇಲ್ಲ ಅನೀಶ್ ಮಾಡಿರೋ ಕೆಲಸ ಏನಂತ ಗೊತ್ತು. ಸೊ ನಿಮ್ಮನ್ನ ಮತ್ತೆ ನಗಿಸಿ ಎಂಟರ್ಟೈನ್ ಮಾಡಿ ಕಳ್ಸೋ ಜವಾಬ್ದಾರಿ ನಂದು. ಇದಿಷ್ಟು ಮಾತುಗಳನ್ನ ಚಿತ್ರದ ನಾಯಕ ನಟರಾಗಿರುವಂತ ಅನೀಶ್ ತೇಜಸ್ ಅವರ ಮಾತಾಡ್ತಿರೋದು. ಖಂಡಿತ ಲವ್ OTP ಚಿತ್ರ ತಾವು ಯಾವೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಂಡು ಥಿಯೇಟರ್ಗೆ ಬರ್ತೀರಾ, ಆ ಎಲ್ಲಾ ನಿರೀಕ್ಷೆಗಳನ್ನ ಫುಲ್ಫಿಲ್ ಮಾಡಿ 2 ಗಂಟೆಗಳ ಕಾಲ ಸಿನಿ ಪ್ರೇಕ್ಷಕರನ್ನ ರಂಜಿಸ್ಲಿಕ್ಕೆ ಯಾವೆಲ್ಲ ಆ ಒಂದು ಪ್ರಯತ್ನಗಳನ್ನ ಮಾಡಬೇಕು, ಆ ಎಲ್ಲಾ ಪ್ರಯತ್ನಗಳನ್ನ ಅನೀಶ್ ತೇಜಸ್ ಅವರು ಮಾಡಿದ್ದಾರೆ. ಅದಕ್ಕೆ ಇದೇ ನವೆಂಬರ್ 14ರಂದು ಚಿತ್ರವು ಕೂಡ ತೆರೆ ಕಾಣ್ತಾ ಇದೆ. ಲವ್ OTP ಚಿತ್ರಕ್ಕೆ ಶುಭವಾಗ್ಲಿ ಅನ್ನುವಂಥದ್ದೇ ನಮ್ಮ ಆಶಯ. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜ್ SM, ಪ್ರಜಾನುಡಿ, ಮೈಸೂರು.